ದ್ವೇಷಕ್ಕೆ ಅಡಿಕೆ ತೋಟಕ್ಕೆ ಗರಗಸ. ರೈತನಿಗೆ ಸೇರಿದ ಅಡಿಕೆ ಸಸಿಗಳನ್ನ ನಾಶ ಮಾಡಿದ ದುಷ್ಕರ್ಮಿಗಳು. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದಂತ ಘಟನೆ. ಚನ್ನಬಸಪ್ಪ ಎಂಬ ರೈತನಿಗೆ ಸೇರಿದಂತ 80 ಅಡಿಕೆ ಸಸಿಗಳನ್ನ ನಾಶ ಮಾಡಿದ್ದಾರೆ ಕಿಡಿಗೇಡಿಗಳು. ರಾತ್ರೋರಾತ್ರಿ ಅಡಿಕೆ ಸಸಿಗಳನ್ನ ನಾಶ ಮಾಡಿದ್ದಾರೆ. ವೈಯಕ್ತಿಕ ದ್ವೇಷದ ಹಿನ್ನೆಲೆ ದುಷ್ಕೃತ್ಯವನ್ನ ನಡೆಸಿದ್ದಾರೆ ಎನ್ನುವಂತ ಆರೋಪವನ್ನ ನೊಂದ ರೈತ ಕುಟುಂಬ ಮಾಡಿದೆ. ಇನ್ನು ರೈತರ ಕುಟುಂಬಕ್ಕೆ ಧೈರ್ಯವನ್ನ ತುಂಬಿದ್ದಾರೆ ಬಾಳೇಗೌಡ. ಚಿಕ್ಕನಾಯಕನಹಳ್ಳಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಬಾಳೇಗೌಡ ನೊಂದಂತ ರೈತರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ವೈಯಕ್ತಿಕ ದ್ವೇಷಕ್ಕೆ ಅಡಿಕೆ ತೋಟಕ್ಕೆ ಗರಗಸವನ್ನ ಹಾಕಿದ್ದಾರೆ. ಅಡಿಕೆ ತೋಟವನ್ನ ನಾಶ ಮಾಡಿದ್ದಾರೆ. 80 ಅಡಿಕೆ ಸಸಿಗಳನ್ನ ನಾಶ ಮಾಡಿದ್ದಾರೆ. ನೋಡಿ, ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿಯಲ್ಲೇ ನಡೆದಿರುವಂಥದ್ದು. ಚನ್ನಬಸಪ್ಪ ಎಂಬ ರೈತನಿಗೆ ಸೇರಿದಂತ ಅಡಿಕೆ ತೋಟ, ಅಲ್ಲಿ 80 ಅಡಿಕೆ ಸಸಿಗಳನ್ನ ನಾಶ ಮಾಡಿದ್ದಾರೆ ದುಷ್ಕರ್ಮಿಗಳು. ಸ್ವಲ್ಪ ಪೊಲೀಸ್ನವ್ರಿಗೂ ಅವ್ರಿಗೆಲ್ಲ ಹೇಳಿರ್ತೀವಿ, ಬಂದೆಲ್ಲ ನೋಡ್ಕೊಂಡು ಹೋಗ್ಯಾರೆ, ಕಂಪ್ಲೇಂಟ್ ಮಾಡಕ್ಕೆ. ಅದೇ ಹಿಂಗೆಲ್ಲ ಮಾಡಿಬಿಟ್ರೆ ಏನು ಮಾಡೋದು ರೈತರುಗಳು. ಸ್ವಲ್ಪ ಪೊಲೀಸ್ನವ್ರಿಗೂ ಅವ್ರಿಗೆಲ್ಲ ಹೇಳಿರ್ತೀವಿ, ಬಂದೆಲ್ಲ ನೋಡ್ಕೊಂಡು ಹೋಗ್ಯಾರೆ, ಕಂಪ್ಲೇಂಟ್ ಮಾಡಕ್ಕೆ. ಅದೇ ಹಿಂಗೆಲ್ಲ ಮಾಡಿಬಿಟ್ರೆ ಏನು ಮಾಡೋದು ರೈತರುಗಳು. ಸ್ವಲ್ಪ ಪೊಲೀಸ್ನವ್ರಿಗೂ ಅವ್ರಿಗೆಲ್ಲ ಹೇಳಿರ್ತೀವಿ, ಬಂದೆಲ್ಲ ನೋಡ್ಕೊಂಡು ಹೋಗ್ಯಾರೆ, ಕಂಪ್ಲೇಂಟ್ ಮಾಡಕ್ಕೆ. ಅದೇ ಹಿಂಗೆಲ್ಲ ಮಾಡಿಬಿಟ್ರೆ ಏನು ಮಾಡೋದು ರೈತರುಗಳು. ಸ್ವಲ್ಪ ಪೊಲೀಸ್ನವ್ರಿಗೂ ಅವ್ರಿಗೆಲ್ಲ ಹೇಳಿರ್ತೀವಿ, ಬಂದೆಲ್ಲ ನೋಡ್ಕೊಂಡು ಹೋಗ್ಯಾರೆ,